ಇವಾಗ ಏನೇ ಕರಿಯರ್ ಇಲ್ಲ, ಏನೂ ಇಲ್ಲ. ಇಟ್ಸ್ ತುಂಬ ಫ್ರಸ್ಟ್ರೇಟಿಂಗ್, ಹುಚ್ಚಿಡ್ಬಿಡುತ್ತೆ. ಸೊ ಮಿಲಾಂಜ್ ಮೀನಿಂಗ್ ಏನು ಅಂದರೆ ಇಟ್ಸ್ ಅ ಮಿಕ್ಸ್ಚರ್ ಆಫ್ ಥಿಂಗ್ಸ್. ಸೊ ಪಿಂಪಲ್ಸ್ ಬಂದಾಗ ಅದನ್ನು ಹಚ್ಚಿದ್ರೆ 1 ವೀಕಲ್ಲಿ ಡ್ರೈ ಆಗಿ ಹೊರಟೋಗ್ಬಿಡುತ್ತೆ. 3 years ಸ್ಟ್ರಗಲ್ ಆಗಿದೆ, ಬಟ್ ಫೈನಲಿ ಲೈಕ್ ಹ್ಯಾಪಿ ಎಂಡಿಂಗ್ ಥರ ಬರ್ತಾ ಇದೆ. ಹೆಲೋ, ನನ್ನ ಹೆಸರು ಹೀನಾ ಅಂತ. ಹುಟ್ಟು ಬೆಳೆದಿದ್ದು ಮೈಸೂರಲ್ಲೇ, ಬಟ್ ನಾವು ಸಿಂಧಿ. ಸೊ ಮನೇಲಿ ಸಿಂಧಿ ಅನ್ನೋ ಲ್ಯಾಂಗ್ವೇಜ್ ಮಾತಾಡ್ತೀವಿ. ಸಿಂಧಿ ಅವರು ಲೈಕ್ ಬೇಸಿಕ್ಲಿ ಸಿಂಧ್ ರಿವರ್ ಪಕ್ಕ ಅಲ್ಲಿಂದ ಯುನೋ ಸಿವಿಲೈಸೇಷನ್ ಬಂದಿದ್ದು. ಅಲ್ಲಿ ಪಾರ್ಟಿಷನ್ ಆದಾಗ ಎಲ್ಲ ಹಿಂದೂ ಸಿಂಧೀಸ್ ಎಲ್ಲ ಇಲ್ಲಿ ಇಂಡಿಯಾಗೆ ಬಂದುಬಿಟ್ರು. ಆಮೇಲೆ ನಮ್ಮ ಫೋರ್ ಫಾದರ್ಸ್ ಬಾಂಬೆಲಿದ್ದರು, ಆಮೇಲೆ ಮೈಸೂರಿಗೆ, ಚೆನ್ನೈ ಅಲ್ಲಿ ಇಲ್ಲಿ ಒದ್ದಾಡಿ ಕೊನೆಯಲ್ಲಿ ಮೈಸೂರಲ್ಲಿ ಸೆಟ್ಲ್ ಆಗಿರೋದು. ಇದಕ್ಕಿಂತ ಮುಂಚೆ ನನ್ನ ಬಿಸ್ನೆಸ್ ಶುರು ಮಾಡೋಕ್ಕಿಂತ ಮುಂಚೆ ನಾನು CA ಮಾಡ್ತಾಯಿದ್ದೆ. ತುಂಬ ಸ್ಟ್ರಗಲ್ ಮಾಡಿ IPCC ಎಲ್ಲ ಪಾಸ್ ಆಗಿ ಫೈನಲ್ಸಿಗೆ ಬಂದಮೇಲೆ ನನ್ನ ಪೇರೆಂಟ್ಸ್ ಆಕ್ಸಿಡೆಂಟ್ ಆಯಿತು, ಏನೋ ಒಂದು ಮಿಸ್ಹ್ಯಾಪ್ ಆಯಿತು. ಅದು ಒಂದು ಸ್ವಲ್ಪ 2 yearsಗೆ ಸ್ಟಾಪ್ ಆಯಿತು. ಆಮೇಲೆ ಮದುವೆ ಆಯಿತು 2 years ಆದಮೇಲೆ. ಆ್ಯಂಡ್ ಆಮೇಲೆ ಮತ್ತೆ CA ಫೈನಲ್ಸ್ ಬರಿತಾ ಇದ್ದೆ ಆ್ಯಂಡ್ ಕೋವಿಡ್ ಆಯಿತು. ಸೊ ಕೋವಿಡ್ ಆದಾಗ CA ಎಕ್ಸಾಮ್ಸ್ 2 attempts ಏನೋ ಎಕ್ಸಾಮ್ಸೇ ನಡೀಲಿಲ್ಲ. ಸೊ ತುಂಬ ಡಿಪ್ರೆಸ್ಡ್ ಆಗಿದ್ದೆ, ಏನು ಮಾಡಬೇಕು ಗೊತ್ತಾಗ್ತಾ ಇರಲಿಲ್ಲ. ತುಂಬಾ ಒಂಥರ ಫ್ರಸ್ಟ್ರೇಟೆಡ್ ಇದ್ದೆ, ಬಿಕಾಸ್ CA ಎಕ್ಸಾಮ್ಸ್ ತುಂಬ ಟಫ್ ಇರುತ್ತೆ. ಇಟ್ಸ್ ಲೈಕ್ ಹುಚ್ಚಿಡ್ಬಿಡುತ್ತೆ. ಸೊ ಆ ಥರ ಇದ್ದಾಗ ಸಡನ್ಲಿ ಇವಾಗ ಏನೇ ಕರಿಯರ್ ಇಲ್ಲ, ಏನೂ ಇಲ್ಲ, ಇಟ್ಸ್ ತುಂಬ ಫ್ರಸ್ಟ್ರೇಟಿಂಗ್. ಆವಾಗ ಜಸ್ಟ್ ಬಿಫೋರ್ ಲೈಕ್ ಎಕ್ಸಾಮ್ ನಡೀತಾ ಇದ್ದಾಗ ತುಂಬ ಎನಿವೇಸ್ ನನಗೆ ತುಂಬ ಫ್ರಸ್ಟ್ರೇಟೆಡ್ ಆಗಿದ್ದೆ, ಬಿಕಾಸ್ ನಾನು ಅಟ್ಲೀಸ್ಟ್ 13-14 hours a day ಅಷ್ಟು ಓದ್ತಾ ಇದ್ದಿದ್ದು. ಇನ್ಸ್ಟಾಗ್ರಾಮಲ್ಲಿ ಸುಮ್ಮನೆ ಹೇರ್ ಕೇರ್ ಬಗ್ಗೆ ಪೋಸ್ಟ್ ಮಾಡೋಕ್ಕೆ ಶುರು ಮಾಡಿದೆ, ಬಿಕಾಸ್ ನನ್ನ ಕೂದಲು ಹಿಂಗೆ ಇರಲಿಲ್ಲ. ಫಸ್ಟ್ ತುಂಬ ರೆಗ್ಯುಲರ್ ಹೆಂಗೆ ನಾವು ಬಾಚಿದಾಗ ಹೆಂಗಿರುತ್ತೆ ಹಾಗಿತ್ತು. ನನ್ನ ಫ್ರೆಂಡ್ ಒಬ್ಬಳು ಕಲಿಗಲ್ ಮೆಥಡ್ ಅನ್ನೋದೇನೋ ಒಂದು ಇಂಟ್ರೊಡ್ಯೂಸ್ ಮಾಡಿಕೊಟ್ಲು. ಆವಾಗ ಇದು ಹೇಗೆ ಮೇಂಟೈನ್ ಮಾಡೋದು ಕರ್ಲಿ ಹೇರ್ ಅನ್ನೋದು ಕಲ್ತ್ಕೊಂಡೆ. ಆ್ಯಂಡ್ ಅದು ಇಂಡಿಯಾಲಿ ಅಷ್ಟೊಂದು ಎಕ್ಸ್ಪೋಜರ್ ಇಲ್ಲ ಜಾಸ್ತಿ ಜನರಿಗೆ. ಆ್ಯಂಡ್ ಮೋಸ್ಟ್ ಆಫ್ ದ ಪೀಪಲ್ ಇನ್ ಇಂಡಿಯಾ ಹ್ಯಾವ್ ಕರ್ಲಿ ಹೇರ್. ಸೊ ಅದಕ್ಕೆ ಬ್ಲಾಗಿಂಗ್ ಮಾಡೋಕ್ಕೆ ಶುರು ಮಾಡಿದೆ. ಆ್ಯಂಡ್ ಒಂದಿನ ಒಂದು ಪೋಸ್ಟ್ ಮಾಡಿದೆ ದಟ್ ನನ್ನ ಕೂದಲು ಬರೀ ಇಷ್ಟೇ ಇತ್ತು, ಲೈಕ್ ಶೋಲ್ಡರ್ ಲೆಂತ್. ಅದಕ್ಕಿಂತ ಜಾಸ್ತಿ ಬೆಳೀತಾನೆ ಇರಲಿಲ್ಲ. ತುಂಬ ಟ್ರೈ ಮಾಡ್ತಾಯಿದ್ದೆ, ಬೆಳೀತಾ ಇರಲಿಲ್ಲ. ನಮ್ಮ ಭಾಬಿ ಒಬ್ಬರು ಬ್ಯಾಂಗ್ಳೂರಲ್ಲಿದ್ದಾರೆ, ಅವರು ನಂಗೊಂದು ಆಯಿಲ್ ಕೊಟ್ಟರು, ಇದು ಹಾಕಿ ನೋಡು ಕೂದಲು ಬೆಳೆಯುತ್ತೆ ಅಂತ. ಸೊ ಅದನ್ನು ಯೂಸ್ ಮಾಡಿ ಇಷ್ಟು ಉದ್ದ ಆಗಿದೆ ಕೂದಲು. ಸೊ ಅದನ್ನು ಇನ್ಸ್ಟಾಗ್ರಾಮ್ ಪೋಸ್ಟಲ್ಲಿ ಹಾಕಿದೆ. ತುಂಬ ಜನ ಲೈಕ್ ಕಮೆಂಟ್ ಮಾಡಿದ್ರು. ಆವಾಗ ಹೆಂಗೆ ಮಾಡೋದು, ಆಯಿಲ್ ಹೇಗೆ ಮಾಡೋದು ಪ್ರೋಸೆಸ್ ಎಲ್ಲ ಅಲ್ಲಿಗೆ ಹಾಕಿದ್ದೆ. ಸೊ ನನ್ನ ಎಕ್ಸಾಮ್ ಆಗಿಲ್ಲ, ಒಂದು ಸೆಕೆಂಡ್ ಅಟೆಂಪ್ಟ್ ಆದಮೇಲೆ ಅವಾಗ ಅದೇ ಟೈಮ್ ಪೀರಿಯಡಲ್ಲಿ ತುಂಬ ಜನ ಮೆಸೇಜ್ ಮಾಡಿದ್ರು, ಲೈಕ್ ನಮಗೆ ಇಷ್ಟೊಂದೆಲ್ಲ ಅಷ್ಟು ಲಾಂಗ್ ಪ್ರೊಸೆಸ್, ಅಟ್ಲೀಸ್ಟ್ ಒಂದು 14 ingredients ಇದೆ ಆಯಿಲ್ ಮಾಡೋದ್ರಲ್ಲಿ. ಸೊ ಇಷ್ಟೊಂದೆಲ್ಲ ಮಾಡೋದ್ರಲ್ಲಿ ನಮಗೆ ಪೇಷನ್ಸ್ ಇಲ್ಲ, ಪ್ಲಸ್ ತೊಗೊಂಡು ಬರೋದು ತುಂಬ ಕಾಸ್ಟ್ಲಿ ಆಗುತ್ತೆ, ನೀವೇ ಮಾಡಿಕೊಟ್ಬಿಡ್ತೀರಾ, ನಿಮಗೆ ಮಾಡ್ತಾ ಇದ್ದೀರಾ ಅಲ್ವಾ ಅಂತ. ಸೊ ಆವಾಗ ನನ್ನ ಕಾನ್ಸಂಟ್ರೇಷನ್ CA ಎಕ್ಸಾಮಲ್ಲಿತ್ತು. ಆಮೇಲೆ ನೋಡೋಣ ಅಂತ ಪೋಸ್ಟ್ಪೋನ್ ಮಾಡಿದ್ದೆ ಅದನ್ನು. ಬಟ್ ಅದು ತಲೆಯಲ್ಲಿತ್ತು, ಬ್ಯಾಕ್ ಆಫ್ ದ ಮೈಂಡ್, ಯಾರೋ ಹಿಂಗೆ ಕೇಳ್ತಾ ಇದ್ದಾರೆ, ಏನೋ ಒಂದು ಆಪರ್ಚುನಿಟಿ ಇದೆ ಅಂತ. ಸೊ ಎಕ್ಸಾಮ್ ಆಗಿದ ತಕ್ಷಣ, ಬರೆದಿದ ತಕ್ಷಣ ಐ ಡಿಡ್ ನಾಟ್ ಇವನ್ ವೇಟ್ ಫಾರ್ ದ ರಿಸಲ್ಟ್. ನನ್ನ ಭಾಬಿಗೆ ಹೇಳಿದೆ, ಸೈಡ್ ಬೈ ಸೈಡ್ ಇದು ಮಾಡೋಣ, ನಿಮಗೂ ಇನ್ಕಮ್ ಆಗುತ್ತೆ, ನನಗೂ ಹೆಲ್ಪ್ ಆಗುತ್ತೆ ಅಂತ. ಆ್ಯಂಡ್ ಎನಿವೇಸ್ ತುಂಬ ಜನ ಕೇಳ್ತಾ ಇದ್ದಾರೆ, ವೈ ನಾಟ್ ಎಕ್ಸ್ಪ್ಲೋರ್ ದ ಆಪರ್ಚುನಿಟಿ. ಅಲ್ಲಿಂದ ಶುರುವಾಗಿ ಸ್ಟಾರ್ಟಿಂಗಲ್ಲಿ ಬರೀ ಒಂದೇ ಪ್ರಾಡಕ್ಟ್ ಇತ್ತು. ಇವಾಗ ಆಲ್ಮೋಸ್ಟ್ 12 ಪ್ರಾಡಕ್ಟ್ಸ್ ಇದೆ. ಸೊ ಒಂದು ಆಯಿಲಿಂದ ಇವಾಗ 9 ಆಯಿಲ್ಸ್ ಇದೆ. ಒಂದು 3-4 ಕರ್ಲಿ ಹೇರಿಗೆ ಬೇಕಾಗಿರೋ ಥರ ಸ್ಯಾಟಿನ್ ಕ್ಲೋದಿಂಗ್ ಮಟೀರಿಯಲ್ ಇದೆ, ಲೈಕ್ ಬಾತ್ರೂಬ್, ಕಫ್ತಾನ್ ಎಕ್ಸೆಟ್ರಾ. ಸೊ ಸ್ಟಾರ್ಟಿಂಗ್ ಇನ್ಸ್ಟಾಗ್ರಾಮಲ್ಲಿ ಬರೀ DM ಅಲ್ಲಿ ಆರ್ಡರ್ಸ್ ತಗೋತಾ ಇದ್ದೆ. ಒಂದು ಆರ್ಡರ್, ಫಸ್ಟ್ ಆರ್ಡರ್ ಬಂದಿದ್ದಕ್ಕೂ ಖುಷಿ ಆಗ್ತಾಯಿತ್ತು. 1000 ಆರ್ಡರ್ ಬಂದಿದ್ರು, ಇಟ್ ವಾಸ್ ಲೈಕ್ ಅ ಬಿಗ್ ಥಿಂಗ್. ಇವಾಗ ಆಲ್ಮೋಸ್ಟ್ 1 ಆರ್ಡರ್ 10,000 ಅಷ್ಟು ಬರೋ ತನಕನೂ ಇಟ್ಸ್ ಲೈಕ್ ವಿ ಆರ್ ದೇರ್ ನೌ. ಸೊ ಇನ್ಸ್ಟಾಗ್ರಾಮ್ DM-ಇಂದ ಆರ್ಡರ್ಸ್ ತೊಗೊಳ್ಳೋದು, ನಾರ್ಮಲ್ ಮೆಸೇಜಲ್ಲಿ ಆರ್ಡರ್ಸ್ ತೊಗೊಳ್ಳೋದ್ರಿಂದ ಇವಾಗ ವೆಬ್ಸೈಟ್ ತನಕ ರೀಚ್ ಆಗಿದ್ದೀವಿ. ನಮ್ಮದೇ ವೆಬ್ಸೈಟ್ ಇದೆ. ಸೊ ಇಟ್ಸ್ ಬಿನ್ ಅ ಲಾಂಗ್ ಜರ್ನಿ. 2019 ಡಿಸೆಂಬರಲ್ಲಿ ಶುರು ಮಾಡಿದ್ದು. ಸೊ ಇಟ್ಸ್ ಗುಡ್ ದಟ್ 2 yearsಲ್ಲಿ ಇಷ್ಟು ಅಟ್ಲೀಸ್ಟ್ ಬೆಳೆದಿದ್ದೀವಿ. 3 yearsಲ್ಲಿ ಇಟ್ಸ್ ಅ ಬಿಗ್
ಥಿಂಗ್ ನಮಗೆ ಐ ನೋ 3 ಇಯರ್ಸಲ್ಲಿ ತುಂಬ ಕಂಪ್ನೀಸ್ ತುಂಬ ದೊಡ್ಡದಾಗ್ತಾರೆ. ನಮ್ಗೆ ಇಷ್ಟು ದೊಡ್ಡದಾಗಿರೋದು ಇಟ್ಸ್ ಲೈಕ್ ವೆರಿ ವೆರಿ ಬಿಗ್ ಥಿಂಗ್. ಸೊ ನನ್ನ ಕಂಪನಿ ಹೆಸರು ಮಿಲಾಂಜ್ ಕೇರ್ ಅಂತ. ಮುಂಚೆ ಬರೀ ಫಸ್ಟ್ ಒಂದೇ ಪ್ರಾಡಕ್ಟ್ ಇದ್ದಿದ್ದು ಎಲಿಕ್ಸರ್, ಅದರಿಂದ ಶುರು ಆಯಿತು. ಆಮೇಲೆ ತುಂಬ ಪ್ರಾಡಕ್ಟ್ಸ್ ಜಾಯಿನ್ ಆಗಿ ಮಿಲಾಂಜ್ ಹೆಸರು ಇಟ್ಟಿದ್ದು. ಮಿಲಾಂಜ್ ಮೀನಿಂಗ್ ಏನು ಅಂದರೆ ಇಟ್ಸ್ ಅ ಮಿಕ್ಸ್ಚರ್ ಆಫ್ ಥಿಂಗ್ಸ್. ಸೊ ಅದರಿಂದ ಇಟ್ ಮೇಕ್ಸ್ ಸೆನ್ಸ್ ಈ ನನ್ನ ಬ್ರ್ಯಾಂಡ್ ಆಯಿಲ್ಸಿಗೆ, ಬಿಕಾಸ್ ನಂದು ಎಲ್ಲ ಆಯಿಲ್ಸಲ್ಲೂ ಬರೀ ಒಂದು ಇಂಗ್ರೀಡಿಯೆಂಟ್ ಇಲ್ಲ, ಮಿನಿಮಮ್ 10 ಇಂಗ್ರೀಡಿಯೆಂಟ್ಸ್ ಇದೆ ಒಂದೊಂದು ಆಯಿಲಿಗೂ. ಇವಾಗ ಅಟ್ಲೀಸ್ಟ್ 9 ಆಯಿಲ್ಸ್ ಇದೆ. ಫಸ್ಟ್ ಆಯಿಲು ಶುರು ಮಾಡಿದ್ದು ಮಿಲಾಂಜ್ ಎಲಿಕ್ಸರ್ ಅಂತ. ಎಲಿಕ್ಸರಲ್ಲಿ ಏನು ಬೇಸಿಕ್ಲಿ ಅಂದರೆ ನಮ್ಮ ಅಜ್ಜಿ ನಮ್ಮಮ್ಮ ಎಲ್ಲ ಮಾಡ್ತಾ ಇದ್ದಿದ್ದು ಆಯಿಲ್, ಆ ಥರದ್ದೇ ಎಲ್ಲ ಹರ್ಬ್ಸ್ ಲೈಕ್ ನೀಮ್, ಹೈಬಿಸ್ಕಸ್, ಮೇಥಿ ಸೀಡ್ಸ್ ಅದೆಲ್ಲ ಹಾಕಿ ಡಿಫ್ರೆಂಟ್ ಆಯಿಲ್ಸ್ ಯಾವ್ದ್ಯಾವುದು ನಮ್ಮ ಹೇರಿಗೆ ಒಳ್ಳೆಯದು ಅದೆಲ್ಲ ಆಯಿಲ್ಸ್ ಎಲ್ಲ ಮಿಕ್ಸ್ ಮಾಡಿ, ಕೋಕೋನಟ್ ಆಯಿಲ್, ಆಲ್ಮಂಡ್ ಆಯಿಲ್, ಆಲಿವ್ ಆಯಿಲ್ ಅದೆಲ್ಲ ಮಿಕ್ಸ್ ಮಾಡಿ ಒಂದು ಹರ್ಬಲ್ ಆಯಿಲ್ ಅಂತ ಮಾಡ್ತೀವಿ. ಆಮೇಲೆ ನೆಕ್ಸ್ಟ್ ಬಂದು ಸೆಕೆಂಡ್ ಪ್ರಾಡಕ್ಟ್ ಲಾಂಚ್ ಆಗಿದ್ದು ಹೇರ್ ಬಟರ್ ಅಂತ. ಡ್ರೈ ಹೇರ್ ತುಂಬ ಇದ್ದರೆ ಅದನ್ನು ಹೇಗೆ ಟ್ಯಾಕಲ್ ಮಾಡೋದು, ಬರೀ ಆಯಿಲ್ ನಾರ್ಮಲ್ ಆಯಿಲಲ್ಲಿ ಟ್ಯಾಕಲ್ ಆಗಲ್ಲ. ಸೊ ನಮಗೆ ತುಂಬ ನರಿಶಿಂಗ್ ಅಂದರೆ ತುಂಬ ಆ ಡ್ಯಾಮೇಜ್ ಡ್ರೈ ಆಗಿರೋದನ್ನ ಹೇಗೆ ಜಾಸ್ತಿ ನರಿಶಿಂಗ್ ಆಯಿಲ್ ಬೇಕಾಗುತ್ತೆ. ಅದಕ್ಕೆ ಬಟರ್ಸ್ ತುಂಬ ಎಲ್ಲ ಬಟರ್ಸ್ ಆಯಿಲ್ಸ್ ಎಲ್ಲ ಮಿಕ್ಸ್ ಮಾಡಿ ಬಾಯ್ಲ್ ಮಾಡಿ ಎಲ್ಲ ಮಾಡಿ ಮಿಕ್ಸ್ ಮಾಡಿ ಮಾಡೋದು. ಆ್ಯಂಡ್ ಅದಾದಮೇಲೆ ಬಂದಿದ್ದು ಗೋಲ್ಡನ್ ಮಸಾಜ್ ಆಯಿಲ್. ಅದಂತೂ ಲೈಕ್ ಎಷ್ಟೊಂದು ಜನ ಫೇವ್ರೆಟ್, ಬಿಕಾಸ್ ಅದರಲ್ಲಿ ನಮ್ಮ ಮೈಸೂರು ಸ್ಯಾಂಡಲ್ವುಡ್ ಸ್ಮೆಲ್ ಇದೆ. ಅದು ಏನಂದರೆ ಸ್ಕಿನ್ನಿಗೆ ಹಾಕೋಂಥ ಆಯಿಲ್. ನಮಗೆ ಡ್ರೈ ಸ್ಕಿನ್ ಇದ್ದರೆ ಅಥವಾ ಕಾಲೇನು ಒಡೆದಿರೋದಿದ್ರೆ ಅಥವಾ ಜಸ್ಟ್ ಮಸ್ಕಿಟೋ ಬೈಟ್ಸ್ ಆ ಥರದ್ದು ಇದ್ದರೆ, ನಮ್ಮೊಬ್ಬರು ಕಸ್ಟಮರ್ ಇದ್ದಾರೆ, ಅವರಿಗೆ ಸ್ಯಾನಿಟೈಸರಿಂದ ಅಲರ್ಜಿ ಆಗಿ ಕೈಯೆಲ್ಲ ಒಂಥರ ಮಾರ್ಕ್ಸ್ ಬಂದ್ಬಿಟ್ಟಿತ್ತು. ಅವರು ಆ ಗೋಲ್ಡನ್ ಮಸಾಜ್ ಆಯಿಲ್ ಹಾಕಿದ್ದಕ್ಕೆ 1-2 ಮಂತ್ಸಲ್ಲೇ ಅವ್ರಿಗೆ ಮಾರ್ಕ್ಸ್ ಹೊರಟೋಯ್ತು, ಎಚಿಂಗ್ ಹೋಯ್ತು, ಎಲ್ಲ ಹೋಯಿತು. ಸೊ ಇಟ್ಸ್ ಬೇಸಿಕ್ಲಿ ಪ್ಯೂರ್ ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್. ನಮ್ದು ಯಾವುದು ಕೋಲ್ಡ್ ಪ್ರೆಸ್ಡ್ ಇಲ್ಲದೆ ಇರೋ ಆಯಿಲ್ಸ್ ಇಲ್ಲವೇ ಇಲ್ಲ. ಎಲ್ಲ ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ ತಗೊಂಡು ಒಂದು ಬೇರೆ ಆಯಿಲ್ ಮಾಡ್ತೀವಿ, ವಿಚ್ ಇಸ್ ಬೆನಿಫಿಷಿಯಲ್ ಫಾರ್ ದ ಸ್ಕಿನ್, ವಿಚ್ ಇಸ್ ಬೆನಿಫಿಷಿಯಲ್ ಫಾರ್ ದ ಹೇರ್. ಅದೆಲ್ಲ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡಿ ಮಾಡೋದು. ಆಮೇಲೆ ಇದು ಡ್ರೈ ಸ್ಕಿನ್ನಿಗೆ. ಇನ್ನೊಂದು ಫೇಸ್ ಪ್ಲಸ್ ಅಂತ ಬರುತ್ತೆ, ಆ್ಯಂಡ್ ಫೇಸ್ ಪ್ಲಸ್ ಮೈಲ್ಡ್. ಇದೆರಡು ಆ್ಯಕ್ನೆ ಪ್ರೋನ್ ಸ್ಕಿನ್. ಆ್ಯಕ್ನೆ ಅಂದರೆ ನಿಮಗೆ ಪಿಂಪಲ್ಸ್, ಆಯಿಲಿ ಸ್ಕಿನ್ ಎಲ್ಲ ಇದ್ದರೆ ಅದನ್ನು ಹಚ್ಬೋದು. ಇವಾಗ ಆಯಿಲಿ ಸ್ಕಿನ್ ಇದ್ದರೆ ಆಯಿಲ್ ಯಾಕೆ ಹಚ್ಚಬೇಕು ಅಂತ ತುಂಬ ಜನ ಕೇಳ್ತಾರೆ. ಬಟ್ ಇದರಲ್ಲಿ ಗಾರ್ಲಿಕ್ ಆಯಿಲ್ ಅಂತ ಒಂದು ಇದೆ ಇಂಗ್ರೀಡಿಯೆಂಟ್, ವಿಚ್ ಇಸ್ ಬೇಸಿಕ್ಲಿ ಆ್ಯಂಟಿಸೆಪ್ಟಿಕ್. ಸೊ ನಿಮಗೆ ಆ್ಯಕ್ನೆ ಮಾರ್ಕ್ಸ್ ಎಲ್ಲ ಇದ್ದರೆ ಅದನ್ನು ಹಚ್ಚಿದ್ರೆ ಆ್ಯಕ್ನೆ ಮಾರ್ಕ್ಸ್ ಅಟ್ಲೀಸ್ಟ್ ಒಂದು ಲೈಟ್ ಆಗಿದ್ದರೆ ಒಂದು 3 ಮಂತ್ಸಲ್ಲಿ ಹೋಗುತ್ತೆ, ತುಂಬ ಡೀಪ್ ಆಗಿದ್ದರೆ 6 to 8 ಮಂತ್ಸಲ್ಲಿ ಹೊಟ್ಟೋಗ್ಬಿಡುತ್ತೆ. ಪಿಂಪಲ್ಸ್ ಹೊಸದು ಬರ್ತಾನೆ ಇರುತ್ತೆ, ಅದನ್ನೇನು ಅವಾಯ್ಡ್ ಮಾಡೋಕ್ಕಾಗಲ್ಲ. ಜಂಕ್ ತಿಂತೀವಿ, ಏರ್ ಪೊಲ್ಯೂಷನ್ ಇರುತ್ತೆ, ಮೇಕಪ್ ಮಾಡ್ತೀವಿ, ವಾಶ್ ಮಾಡಲ್ಲ, ಏನೋ ಒಂದು ರೀಸನ್ ಇರುತ್ತೆ, ಇಂಟರ್ನಲ್ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಪಿಂಪಲ್ಸ್ ಬಂದಾಗ ಅದನ್ನು ಹಚ್ಚಿದ್ರೆ 1 ವೀಕಲ್ಲಿ ಡ್ರೈ ಆಗಿ ಹೊಟ್ಟೋಗ್ಬಿಡುತ್ತೆ. ಸೊ ಇನ್ನೊಂದು ಮಿಲಾಂಜ್ ಕ್ಲೆನ್ಸ್ ಅಂತ ಇದೆ. ಅದು ಬೇಸಿಕ್ಲಿ ನಾವು ಸನ್ಸ್ಕ್ರೀನ್ ಡೈಲಿ ಯೂಸ್ ಮಾಡಬೇಕು. ಮಾಡಿಲ್ಲ ಅಂತ ಅಂದರೆ ನಿಮಗೆ ಸ್ಕಿನ್ ಕ್ಯಾನ್ಸರ್ ಆಗ್ಬೋದು ಎಟ್ ದಿ ಎಂಡ್ ಆಫ್ ದ ಡೇ. ಪ್ಲಸ್ ಮೇಕಪ್, ಹುಡುಗಿರು ಮೇಕಪ್ ಮಾಡ್ತಾನೆ ಇರ್ತೀವಿ. ಸೊ ಈ 2 ರೀಸನಿಂದ ನಾವು ಡೈಲಿ ಡಬಲ್ ಕ್ಲೆನ್ಸ್ ಅಂತ ಏನೋ ಒಂದು ಮಾಡಬೇಕು. ಡಬಲ್ ಕ್ಲೆನ್ಸ್ ಅಂದರೆ ಒಂದ್ಸಲ ಈ ಕ್ಲೆನ್ಸಿಂಗ್ ಆಯಿಲಲ್ಲಿ ವಾಶ್ ಮಾಡಿ ಆಮೇಲೆ ಫೇಸ್ ವಾಶಲ್ಲಿ ವಾಶ್ ಮಾಡಬೇಕು. ಸೊ ಮಿಲಾಂಜ್ ಕ್ಲೆನ್ಸ್ ಇಸ್ ಬೇಸಿಕ್ಲಿ ಡಬಲ್ ಕ್ಲೆನ್ಸಿಂಗ್ ಆಯಿಲ್. ಮೇಕಪ್ ರಿಮೂವ್ ಮಾಡುತ್ತೆ, ಸನ್ಸ್ಕ್ರೀನ್ ರಿಮೂವ್ ಮಾಡುತ್ತೆ, ನಿಮ್ಮ ಪೋರ್ಸ್ ಏನೇ ಇದ್ರೂ ಅದರಲ್ಲಿ ಪೊಲ್ಯೂಷನಿಂದ ಇಲ್ಲಿ ಕಟ್ಕೊಳ್ಳುತ್ತೆ, ಅದರಿಂದ ಪಿಂಪಲ್ ಆಗುತ್ತೆ. ಸೊ ಆ ಕ್ಲೆನ್ಸಿಂದ ವಾಶ್ ಮಾಡಿ ಆಮೇಲೆ ಫೇಸ್ ವಾಶ್ ಮಾಡಿದರೆ ನಿಮ್ಮ ಫೇಸ್ ತುಂಬ ಇನ್ನೂ ಕ್ಲಿಯರ್ ಆಗಿ ಬರ್ತಾ ಹೋಗುತ್ತೆ, ಪಿಂಪಲ್ಸ್ ಬರೋದು ಕಮ್ಮಿ ಆಗುತ್ತೆ. ಸೊ ಕೋಕೋನಟ್ ಆಯಿಲ್ ಎಷ್ಟು ಪ್ಯೂರ್ ಅಂದರೆ ಮನೇಲಿ ಅಡುಗೆ ಮಾಡೋಕ್ಕೂ ಯೂಸ್ ಮಾಡ್ಬೋದು. ಮತ್ತು ನಮ್ಮೊಬ್ಬರು ಕಸ್ಟಮರ್ ಇದ್ದಾರೆ, ಅವರಿಗೆ ಸ್ಕಿನ್ ಅಲರ್ಜಿ ಏನೋ ಇದೆ. ಸೊ ಎವ್ರಿ ಮಂತ್ ಅವರು ಆಲ್ಮೋಸ್ಟ್ 12 ಲೀಟರ್ಸ್ ಆಫ್ ಆಯಿಲ್ ಯೂಸ್ ಮಾಡ್ತಾರೆ. ಫುಲ್ ಬಾಡಿಗೆ ಪ್ಯೂರ್ ಕೋಕೋನಟ್ ಆಯಿಲ್ ಹಚ್ತಾರೆ. ಅದು ಎಷ್ಟು ಪ್ಯೂರ್ ಅಂದರೆ ಬೇರೆ ತುಂಬ ಜಾಗ ಕೋಕೋನಟ್ ಆಯಿಲ್ನ ಯೂಸ್ ಮಾಡಿ ನೋಡಿದ್ದಾರೆ, ಬಟ್ ಅವ್ರಿಗೆ ಈ ಕೋಕೋನಟ್ ಆಯಿಲ್ ಇಂದ ಡಿಫ್ರೆನ್ಸ್ ಕಾಣಿಸಿರೋದು ಅಷ್ಟು ಬೇರೆ ಕಡೆ ಕಾಣಿಸಿಲ್ಲ. ಬಿಕಾಸ್ ಸ್ಕಿನ್ ಅಲರ್ಜಿ ಕಮ್ಮಿ ಆಗಿದೆ, ಅದು ಇಚ್ಚಿಂಗ್ ಸೆನ್ಸೇಷನ್, ರ್ಯಾಷಸ್ ಕಮ್ಮಿ ಆಗಿದೆ. ಸೊ ಅದು ಪ್ಯೂರಿಟಿ ಇದರಲ್ಲೇ ಗೊತ್ತಾಗುತ್ತೆ. ಸೊ ಅದಾದಮೇಲೆ ಇವಾಗ ಲೇಟೆಸ್ಟ್ ಲಾಂಚ್ ಆಗಿರೋದು ನಮ್ಮದು ಫೈನಲ್ ಪ್ರಾಡಕ್ಟ್ ಮಿಲಾಂಜ್ ರೇಡಿಯಂಟ್ ಅಂತ. ಅದು ಎಷ್ಟು ಲೈಟ್ ವೇಟ್ ಆಯಿಲ್ ಅಂದರೆ ನೀವು ಹಚ್ಚಿದ್ರೂ ಅದು ಒಂದು 1/2 hour ಆದಮೇಲೆ ನಿಮಗೆ ಆಯಿಲ್ ಇದೆ ಅಂತಲೇ ಅನಿಸಲ್ಲ.
ಎವ್ರಿ ಡೇ ಹಚ್ಬೋದು. ಮತ್ತು ಅದರಲ್ಲಿ ತುಂಬ ಥರ ಯಾವ ಥರ ಇಂಗ್ರೀಡಿಯೆಂಟ್ಸ್ ಇದೆ ಅಂದರೆ, ನಿಮಗೆ ಹೇರ್ ಫಾಲ್ ಏನೇ ಇದ್ದರೂ, ಹೇರ್ ಲಾಸ್ ಇದ್ದರೂ, ಅಥವಾ ಆಲೋಪೇಶಿಯಾ ಅಂತ ಒಂದು ಪ್ರಾಬ್ಲಮ್ ಬರುತ್ತೆ ಸ್ಕ್ಯಾಲ್ಪದು, ಅದರಿಂದ ಕೂದಲು ಉದುರ್ತಾ ಹೋಗ್ಬಿಡುತ್ತೆ, ಬಾಲ್ಡ್ನೆಸ್ ಬರುತ್ತೆ. ಸೊ ಆ ಥರದ್ದೆಲ್ಲ ಪ್ರಾಬ್ಲಮ್ಸ್ ಟ್ಯಾಕಲ್ ಮಾಡೋದು ಈ ಆಯಿಲಿಂದ ಮಾಡ್ಬೋದು. ಯಾಕಂದರೆ ಅದರಲ್ಲಿ ಥೈಮ್ ಆಯಿಲ್ ಇದೆ, ಹೆಂಪ್ ಆಯಿಲ್ ಇದೆ, ಮತ್ತು ಟರ್ಮರಿಕ್ ಅಂದರೆ ಹಳದಿನ ಅದರಲ್ಲಿ ಇನ್ಫ್ಯೂಸ್ ಮಾಡಿರೋದು. ಡೈರೆಕ್ಟಾಗಿ ಹಳದಿ ಹಾಕಿಲ್ಲ, ಅದು ಒಂಥರ ಭಯ ಆಗುತ್ತೆ. ಬಿಕಾಸ್ ಹಳದಿ ಹಾಕಿದ್ರೆ ಮುಂಚೆ ಎಲ್ಲ ಹೇರ್ ರಿಮೂವಲಿಗೆ ಯೂಸ್ ಮಾಡ್ತಾಯಿದ್ರು ಅಂತ, ಡೈರೆಕ್ಟ್ ಹಳದಿ ಹಾಕಿಲ್ಲ, ಅದನ್ನು ಇನ್ಫ್ಯೂಸ್ ಮಾಡಿರೋದು. ಸೊ ಇದು ಒಂಥರ ಡಿಫ್ರೆಂಟ್ ಪ್ರೋಸೆಸ್ಸೇ. ಆಯಿಲಲ್ಲಿ ಬಾಯ್ಲ್ ಮಾಡ್ತೀವಿ ಆ್ಯಂಡ್ ಆಲ್ ದಟ್, ಅದೊಂಥರ ಟ್ರೇಡ್ ಸೀಕ್ರೆಟ್, ಸೊ ರಿವೀಲ್ ಮಾಡೋಕ್ಕಾಗಲ್ಲ. ಬಟ್ ಲವಂಗ ಹಾಕ್ತೀವಿ ಆ್ಯಂಡ್ ಮೆಂತ್ಯ ಸೀಡ್ಸ್ ಆ್ಯಂಡ್ ದ ಲೈಟೆಸ್ಟ್ ಆಯಿಲ್ ವಿಚ್ ಇಸ್ ರಿಕ್ವೈರ್ಡ್ ಫಾರ್ ಹೇರ್, ಆರ್ಗನ್ ಆಯಿಲ್ ಬೇಸ್ ಅದಿದೆ. ಸೊ ಇಷ್ಟು ಆಯಿಲ್ಸ್ ಇದೆ ನಮಗೆ. ಎಷ್ಟು ಒಬ್ಬರು ಬ್ಲಾಗರ್ ಇದ್ದಾರೆ, ಅವ್ರಿಗೆ ಇಲ್ಲೆಲ್ಲ ಬಾಲ್ಡ್ನೆಸ್ ಬಂದ್ಬಿಟ್ಟಿತ್ತು. ಸೊ ಅವರಿಗೆ ಲೈಟ್ ವೇಟ್ ಆಯಿಲ್ ಇಷ್ಟ, ಅವ್ರಿಗೆ ಥಿನ್ ಕೂದಲಿದೆ. ಸೊ ಥಿನ್ ಕೂದಲಿರೋರು ಈ ಆಯಿಲ್ ಯೂಸ್ ಮಾಡ್ತಾರೆ. ಅವ್ರಿಗೆ ಈ ಬಾಲ್ಡ್ನೆಸ್ ಇರೋ ಜಾಗದಲ್ಲಿ ಆಲ್ಮೋಸ್ಟ್ ಒಂದು 2-3 ಮಂತ್ಸ್ ಆದಮೇಲೆ ಅವರು ಹೇರ್ ಗ್ರೋತ್ ನೋಡೋಕ್ಕೆ ಶುರು ಮಾಡಿದ್ರು. ಸೊ ಟರ್ಮರಿಕಿಂದ ನಮ್ಗೆಲ್ಲರಿಗೂ ಗೊತ್ತು ಎಷ್ಟು ಬೆನಿಫಿಟ್ಸ್ ಇದೆ. ಸೊ ಅದಕ್ಕೆ ಅದರಲ್ಲಿ ಯೂಸ್ ಮಾಡಿದ್ದೀವಿ. ಸೊ ಬೇಸಿಕ್ಲಿ ಈ ಎಲ್ಲ ಆಯಿಲ್ಸಲ್ಲೂ ಒಂದೊಂದು ಬೆನಿಫಿಟ್ ಇದೆ. ಯಾರಿಗೆ ಯಾವ ಥರದ್ದು ಆಯಿಲ್ ಬೇಕು ಅದನ್ನು ಯಾರೇ ನಂಗೆ ಮೆಸೇಜ್ ಮಾಡಿದ್ರು ಪೇಷಂಟಾಗೆ ರಿಪ್ಲೈ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ. ಎಷ್ಟೇ ಕ್ವಶನ್ಸ್ ಕೇಳಿದ್ರು ಐ ವಿಲ್ ನಾಟ್ ಗೆಟ್ ಫ್ರಸ್ಟ್ರೇಟೆಡ್. ನಿಮ್ಮ ಕ್ವೆರಿನ ಆನ್ಸರ್ ಮಾಡೋದೇ ನನ್ನ ಡ್ಯೂಟಿ. ಆವಾಗಲೇ ನಿಮಗೆ ಆ ಪ್ರಾಡಕ್ಟಿಂದ ಬೆನಿಫಿಟ್ ಆಗುತ್ತೆ. ನಮಗೆ ಸೆಲ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ನಿಮಗೆ ಬೆನಿಫಿಟ್ ಆಗೋದು ಇಂಪಾರ್ಟೆಂಟ್. ಯಾಕಂದರೆ ನಾನು ಶುರು ಮಾಡಿದ್ದೆ ಯಾರಿಗೂ ಹೇರ್ ಫಾಲ್ ಪ್ರಾಬ್ಲಮ್ ಆಗ್ತಾ ಇರೋದು ಅಂತ ಶುರು ಮಾಡಿದ್ದು. ಸೊ ಅವರಿಗೆ ಹೇರ್ ಫಾಲ್ ನಿಲ್ಲಕ್ಕೆ ಅವರಿಗೆ ನಂತರ ಹೇರ್ ಗ್ರೋತ್ ಬೇಕಾಗಿತ್ತು. ಅದಕ್ಕೆ ನಾನು ಆ ಆಯಿಲ್ನ ಸೆಲ್ ಮಾಡೋಕ್ಕೆ ಶುರು ಮಾಡಿದ್ದು. ಆ್ಯಂಡ್ ಆ ಒಂದು ಥಾಟ್ ಪ್ರೊಸೆಸ್ನ ಇಟ್ಕೊಂಡು ಮಾಡಿದಾಗ ಬಿಸ್ನೆಸ್ ಮೇನ್ ಪರ್ಸ್ಪೆಕ್ಟಿವ್ ಇರಬೇಕು ಆಬ್ವಿಯಸ್ಲಿ, ಬಿಕಾಸ್ ಗ್ರೋತ್ ಇರಬೇಕು. ಪ್ರಾಫಿಟ್ ಇಲ್ಲ ಅಂದರೆ ಏನು ಮಾಡೋಕ್ಕಲ್ಲ. ಬಟ್ ಬೇಸ್ ನಂದು ಇಟ್ಸ್ ಫಾರ್ ಬೆನಿಫಿಟ್ಟಿಂಗ್ ಪೀಪಲ್ ಆ್ಯಂಡ್ ಯಾರಿಗೆ ಏನೇ ಪ್ರಾಬ್ಲಮ್ ಇದ್ರೂ ಅದನ್ನು ಸಾಲ್ವ್ ಮಾಡಬೇಕು ಅಂತ. ಸೊ ದಟ್ಸ್ ವಾಟ್ ಈಸ್ ದ ಬೇಸಿಸ್ ಆಫ್ ಮಿಲಾಂಜ್ ಕೇರ್ ಪ್ರಾಡಕ್ಟ್ಸ್. ಮಿಲಾಂಜ್ ಕೇರ್ ಪ್ರಾಡಕ್ಟ್ಸ್ ಬರೀ ನಮ್ಮ ವೆಬ್ಸೈಟಲ್ಲಿ ಸಿಗುತ್ತೆ, milanjcare.com ಅಲ್ಲಿ, ಬೇರೆ ಎಲ್ಲೂ ಸಿಗಲ್ಲ. ಇನ್ಸ್ಟಾಗ್ರಾಮಲ್ಲಿ ನೀವು ಬೇಕಾದರೆ ಹೀನಾ ಪ್ರಕಾಶ್ ಅಥವಾ ಮಿಲಾಂಜ್ ಕೇರಿಗೆ ಮೆಸೇಜ್ ಮಾಡಿದ್ರೆ, DM ಮಾಡಿದ್ರೆ ನನ್ನ ವೆಬ್ಸೈಟು ಕಳಿಸ್ತೀನಿ. ಆ್ಯಂಡ್ ನಂದು ಯೂಟ್ಯೂಬ್ ಚಾನಲ್ ಇದೆ, ಮೋರ್ ದೆನ್ ಜಸ್ಟ್ ಕರ್ಲ್ಸ್. ಅಲ್ಲಿಗೂ ಏನಾದರೂ ಯಾವುದಾದ್ರೂ ವೀಡಿಯೋಗೂ ಕಮೆಂಟ್ ಮಾಡಿದ್ರೆ ನನ್ನ ವೆಬ್ಸೈಟ್ ಲಿಂಕ್ ಬೇಕಾದರೆ ಕಳಿಸ್ಬೋದು. ನೀವು ಸಪೋಸ್ ಇನ್ಸ್ಟಾಗ್ರಾಮಲ್ಲಿ ಇಲ್ಲ ಅಂದರೆ ಅಲ್ಲಿಗೂ ಆಕ್ಸೆಸ್ ಇದೆ. ನಾವು ಬರೀ ಇಂಡಿಯಾ ಪೋಸ್ಟ್ ಥ್ರೂನೇ ಕೊರಿಯರ್ ಕಳಿಸೋದು. ಸೊ ಅದನ್ನು ನಾವು ನೋಡಿಕೊಂಡು ಪ್ರಾಪರಾಗಿ ಹೇಗೆ ಯಾರಿಗೂ ಪ್ರಾಬ್ಲಮ್ ಆಗದೆ ಇರೋ ಥರ ಪ್ಯಾಕೇಜಿಂಗ್ ಎಲ್ಲ ಮಾಡಿ ಕಳಿಸ್ತೀವಿ. ಸೊ ಇಂಡಿಯಾ ಪೋಸ್ಟ್ ಕಳಿಸ್ತೀವಿ. ಅದು ಚಿಕ್ಕ ವಿಲೇಜಲ್ಲೂ ಹೋಗುತ್ತೆ. ಬೇರೆ ಕೊರಿಯರ್ ಸರ್ವಿಸಲ್ಲಿ ಎಲ್ಲ ಚಿಕ್ಕ ವಿಲೇಜಸಲ್ಲೆಲ್ಲ ಎಲ್ಲ ಕಡೆ ಇಲ್ಲ, ಇಟ್ಸ್ ಜಸ್ಟ್ ಇಂಡಿಯಾ ಪೋಸ್ಟಲ್ಲಿ ಮಾತ್ರ ಇದೆ. ಆ್ಯಂಡ್ ಕೊರಿಯರ್ ಚಾರ್ಜಸ್ ತುಂಬ ಇದೆ ಅಂತ ಅನ್ಕೋಬೇಡಿ, ಬಿಕಾಸ್ ನಾವು ಎಷ್ಟು ಇಂಡಿಯಾ ಪೋಸ್ಟ್ ನಮಗೆ ಚಾರ್ಜ್ ಮಾಡ್ತಾರೆ ಅಷ್ಟೇ ನಾವು ಚಾರ್ಜ್ ಮಾಡೋದು, ಅದಕ್ಕಿಂತ ಜಾಸ್ತಿ ಚಾರ್ಜ್ ಮಾಡಲ್ಲ. ನಮಗೆ ಇವಾಗ US ಅಲ್ಲಿದ್ದಾರೆ, ಫ್ರಾನ್ಸ್ ಅಲ್ಲೊಬ್ರು ಇದ್ದಾರೆ, ದುಬೈಯಲ್ಲಿದ್ದಾರೆ, ಮತ್ತು UK ಕಡೆನೂ ಒಂದು 2-3 ಚಿಕ್ಕ ಸ್ಟೇಟ್ಸ್ ಅಂದರೆ ಸಿಟೀಸಲ್ಲಿದ್ದಾರೆ. ಸೊ ತುಂಬ ಕಡೆ ನಮ್ಮ ಆಯಿಲ್ ಹೋಗುತ್ತೆ. ತುಂಬ ಜನ ಬೇರೆಯವರು ಇಂಡಿಯಾಗೆ ಬಂದಾಗ ತಗೊಂಡು ಹೋಗ್ತಾರೆ. ಸಪೋಸ್ ಕೊರಿಯರ್ ಚಾರ್ಜಸ್ ಅಷ್ಟೊಂದು ಪೇ ಮಾಡೋಕ್ಕಾಗಲ್ಲ ಅಂದರೆ, ಬಿಕಾಸ್ ಇಂಟರ್ನ್ಯಾಷನಲ್ ಶಿಪ್ಪಿಂಗ್ ಸ್ಟಾರ್ಟ್ ಆಗೋದೇ ₹2000 ಸೊ ಅವರಿಗೆ ಅಷ್ಟು ಪೇ ಮಾಡೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಬಂದು ತಗೊಂಡು ಹೋಗ್ಬಿಡ್ತಾರೆ. ನಿಮಗೆ ಏನು ಬೆನಿಫಿಟ್ ಆಗ್ಬೋದು ಅಂತ ಅಂದರೆ, ಏನೇ ನಿಮ್ಮದು ಇವಾಗ ಇನ್ನೂ ಹೇರ್ ಹೋಗ್ತಾ ಇದೆ, ಕಂಪ್ಲೀಟಾಗಿ ಹೋಗಿಲ್ಲ ಅಂದ್ಕೊಳ್ಳಿ. ಸೊ ಇನ್ನೂ ನಿಮ್ಮದು ಹೇರ್ ಫಾಲಿಕಲ್ಸ್ ಅಂತೀವಿ, ಅಂದರೆ ಈ ಸೆಲ್ಸ್ ಇದೆಯಲ್ವಾ, ಅದಿನ್ನೂ ಫುಲ್ ಕಂಪ್ಲೀಟಾಗಿ ಡೆಡ್ ಆಗಿಲ್ಲ. ಒಬ್ಬರು ಒಂದು 55 year old ಒಬ್ಬರು ಮ್ಯಾನ್ ಇದ್ದರು, ಅವರು ಬಾಲ್ಡ್ನೆಸ್ ಫೇಸ್ ಮಾಡಿದ್ರು ತುಂಬ ಟೈಮಿಂದ. ಸೊ ನಮ್ಮದು ಫಸ್ಟ್ ಪ್ರಾಡಕ್ಟ್ ಇದೆಯಲ್ಲ ಎಲಿಕ್ಸರು, ಅದು ಹಚ್ಚಿ ಅವರು ಆಲ್ಮೋಸ್ಟ್ ಒಂದು 9 months ಹಚ್ತಾ ಇದ್ರು. ಅದಾದಮೇಲೆ ಬಂದು ಹೇಳಿದ್ರು ದಟ್ ಅವ್ರಿಗೆ ಬಾಲ್ಡ್ನೆಸ್ ಇಲ್ಲಿರೋದ್ರಲ್ಲಿ ಹೇರ್ ಗ್ರೋತ್ ಆಗ್ತಾ ಇದೆ. ಸೊ ಬೇಸಿಕ್ಲಿ ನಿಮಗೆ ಹೇರ್ ಫಾಲ್ ಪ್ರಾಬ್ಲಮ್ ಇದ್ದರೆ ಅದು ಟ್ಯಾಕಲ್ ಆಗುತ್ತೆ, ಡ್ಯಾಂಡ್ರಫ್ ಇದ್ದರೆ ಟ್ಯಾಕಲ್ ಆಗುತ್ತೆ, ಆಲೋಪೇಶಿಯಾ, ಸೊರೈಸಿಸ್, ಮತ್ತು ಡ್ರೈನೆಸ್, ಇಚಿನೆಸ್, ಡ್ಯಾಂಡ್ರಫ್, ಅದು ಡ್ರೈ ಹೀಗೆ ವೈಟ್ ಬೀಳುತ್ತಲ್ವ, ಅದಕ್ಕೆ ಹೇರ್ ಬಟರ್ ಅಂತ ಇದೆ. ಸೊ ಡಿಫ್ರೆಂಟ್ ರೀಸನ್ಸ್ಗೆ ಡಿಫ್ರೆಂಟ್ ಪ್ರಾಡಕ್ಟ್ ಇದೆ. ಪ್ಲಸ್ ಸ್ಕಿನ್ನಿಗೆ ನಿಮಗೆ ಡ್ರೈನೆಸ್ ತುಂಬ ಡ್ರೈ ಹೊಡಿತಾ ಇದ್ದರೆ
ಅದಕ್ಕೆ ಡ್ರೈ ಇದಕ್ಕೆ ಒಂದು ಸ್ಕಿನ್ ಇದೆ, ನಿಮಗೆ ಲೋಷನ್ ಎಲ್ಲ ಒಬ್ಬೊಬ್ಬರಿಗೆ ಅದು ಕ್ರೀಮ್ ಅದೆಲ್ಲ ಇಷ್ಟ ಆಗಲ್ಲ, ನ್ಯಾಚುರಲ್ ಬೇಕು ಅಂತ ಇಷ್ಟಪಡ್ತಾರೆ. ಸೊ ಇದು ಬರೀ ಆಯಿಲೇನೆ, ಬೇರೆ ಏನೂ ಇಲ್ಲ ನಮ್ಮ ಪ್ರಾಡಕ್ಟಲ್ಲಿ, ಬರೀ ಆಯಿಲ್ ಇದೆ. ಆ್ಯಂಡ್ ಮೋರೋವರ್ ನಾನು ಇವಾಗ ಹಚ್ಚಿದ್ದೀನಿ ಆ ಆಯಿಲ್, ಸೊ ಅದು ಕಾಣಲ್ಲ ನಿಮಗೆ, ಅದು ಯುನೋ ಆಯಿಲ್ ಹಚ್ಚಿದ್ದೀರಾ ಅಂತ ಅನ್ಸಲ್ಲ. ಬಿಕಾಸ್ ನಾನು ಡೈಲಿ ಆಫ್ಟರ್ ಬಾತ್ ಬರೀ ಅದು ಮಿಲಾಂಜ್ ಗೋಲ್ಡನ್ ಮಸಾಜ್ ಆಯಿಲೇ ಹಚ್ಕೊಳ್ಳೋದು ಫುಲ್ ಬಾಡಿಗೆ, ಬಿಕಾಸ್ ಐ ಯೂಸ್ ಇಟ್ ಆಸ್ ಅ ಮಾಯಿಶ್ಚರೈಸರ್. ಅದನ್ನು ಬೇಕಾದರೆ ರಾತ್ರಿ ಹಚ್ಕೊಂಡು ಮಲ್ಕೋಬೋದು ಆ್ಯಸ್ ಅ ಮಸಾಜ್ ಆಯಿಲ್, ಅಥವಾ ಹಚ್ಬಿಟ್ಟು ಬಿಟ್ಬಿಡ್ಬೋದು, ಆಮೇಲೆ ವಾಶ್ ಮಾಡ್ಕೋಬೋದು ನಿಮಗೆ ಆಯಿಲಿ ಫೀಲಿಂಗ್ ಬರ್ತಾ ಇದ್ರೆ. ಪ್ಲಸ್ ಪಿಂಪಲ್ಸ್ ಏನಾದರೂ ಇದೆ ಅದಕ್ಕೂ ಒಂದು ಆಯಿಲ್ ಇದೆ, ಮೇಕಪ್ ರಿಮೂವಲ್ಗೂ ಒಂದು ಆಯಿಲ್ ಇದೆ. ಸೊ ನಿಮ್ಗೆ ಏನೇನು ಬೇಸಿಕಲಿ ಹೇರ್ ಆ್ಯಂಡ್ ಸ್ಕಿನ್ಗೆ ಏನೇ ಪ್ರಾಬ್ಲಮ್ ಇದ್ದರೂ, ಸಪೋಸ್ ಪ್ರಾಡಕ್ಟ್ ಇಲ್ಲ ಅಂತ ಅಂದರೂ ರಿಸರ್ಚ್ ಡೆವಲಪ್ಮೆಂಟ್ ಮಾಡಿ ಒಂದು ಪ್ರಾಡಕ್ಟ್ ಮಾಡೋಕ್ಕೂ ರೆಡಿ ಇದ್ದೀವಿ. ಬರೀ ನಮಗೆ ಈ ಪ್ರಾಬ್ಲಮ್ ಇದೆ ಅಂತ ನಮಗೆ ಮೆಸೇಜ್ ಮಾಡಿ, every day, any day, we are ready to do that. ಮೇಕಪ್ ರಿಮೂವ್ ಮಾಡೋಕ್ಕೆ ಪ್ಲೀಸ್ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ಕೋಬೇಡಿ, ಬಿಕಾಸ್ ಒಬ್ಬೊಬ್ರದ್ದು ಸ್ಕಿನ್ ಒಂದೊಂದು ಥರ ಇರುತ್ತೆ. ಕೊಬ್ಬರಿ ಎಣ್ಣೆ ಇದು ಪೋರ್ಸಲ್ಲಿ ಸ್ಟೇ ಆಗಿಬಿಟ್ಟು ಅದು ಆಯಿಲಿ ಸ್ಕಿನ್ನಿಗೆ ಸೂಟ್ ಆಗೋಲ್ಲ, ಅದರಿಂದ ಪಿಂಪಲ್ಸ್ ಆಗುತ್ತೆ, ಇನ್ಫೆಕ್ಷನ್ ಆಗುತ್ತೆ, ಅದೆಲ್ಲ ಎಲ್ಲರಿಗೂ ಸೂಟ್ ಆಗೋಲ್ಲ, ಡ್ರೈ ಸ್ಕಿನ್ ಇರೋರಿಗೆ ಮಾತ್ರ ಸೂಟ್ ಆಗುತ್ತೆ. ಅದಕ್ಕೆ ನಾವು ರಿಸರ್ಚ್ ಮಾಡಿ ಮಿಲಾಂಜ್ ಕ್ಲೆನ್ಸ್ ಅಂತ ತೆಗ್ದಿದ್ದೀವಿ. ಅದರಲ್ಲಿ ಆಯಿಲಿ ಸ್ಕಿನ್ ಇರಲಿ, ಡ್ರೈ ಸ್ಕಿನ್ ಇರಲಿ, ಸೆನ್ಸಿಟಿವ್ ಸ್ಕಿನ್ ಇರಲಿ, ಎಲ್ಲ ಸ್ಕಿನ್ ಟೈಪ್ಸ್ಗೂ ಸೂಟ್ ಆಗೋ ಥರ ಒಂದು ಸಿಂಗಲ್ ಮೇಕಪ್ ರಿಮೂವಲ್ ಪ್ರಾಡಕ್ಟ್ ತೆಗ್ದಿದ್ದೀವಿ. ಪ್ರೆಗ್ನೆಂಟ್ ಲೇಡೀಸ್ಗೆ ಹೇರ್ ಫಾಲ್ ತುಂಬ ಪ್ರಾಬ್ಲಮ್ ಆಗುತ್ತೆ, ಪ್ಲಸ್ ಸ್ಟ್ರೆಚ್ ಮಾರ್ಕ್ಸ್ ಪ್ರಾಬ್ಲಮ್ ಆಗುತ್ತೆ. ಸೊ ನಮ್ಮ ಗೋಲ್ಡನ್ ಮಸಾಜ್ ಆಯಿಲ್ ಇರೋದು ತುಂಬ ಪ್ರೆಗ್ನೆಂಟ್ ಲೇಡೀಸ್ ಟ್ರೈ ಮಾಡಿದ್ದಾರೆ. ಸೊ 4-5 ಮಂತ್ಸಿಂದ ಸ್ಟ್ರೆಚ್ ಮಾರ್ಕ್ಸ್ ಇನ್ನೇನು ಶುರು ಆಗ್ತಾ ಇದ್ದಾಗ ನಿಮ್ಮ ಪೋರ್ಷನಲ್ಲಿ ಡೈಲಿ ಗೋಲ್ಡನ್ ಮಸಾಜ್ ಆಯಿಲ್ ಹಚ್ತಾ ಬಂದರೆ ನಿಮಗೆ ಸ್ಟ್ರೆಚ್ ಮಾರ್ಕ್ಸ್ ತುಂಬ ಜಾಸ್ತಿ ಕಾಣಲ್ಲ. ನನಗೆ ಆಫ್ಟರ್ ಡೆಲಿವರಿ ಆಲ್ಸೋ ತುಂಬ ಜನ ಯೂಸ್ ಮಾಡಿ ಹೇಳಿದ್ದಾರೆ ಅವ್ರ ಸ್ಟ್ರೆಚ್ ಮಾರ್ಕ್ಸ್ ರೆಡ್ಯೂಸ್ ಆಗಿದೆ ಅಂತ. ಸೊ ಅದು ಇನ್ನೊಂದು ಹೆಲ್ಪ್ ಆಗುತ್ತೆ. ಪ್ಲಸ್ ಹೇರ್ ಫಾಲಿಗೆ ತುಂಬ ಪ್ರೆಗ್ನೆಂಟ್ ವಿಮೆನ್ ಆಫ್ಟರ್ ಡೆಲಿವರಿ ಮತ್ತು ಕೋವಿಡ್ ಪೇಷಂಟ್ಸ್ ತುಂಬ ನಂಗೆ ಮೆಸೇಜ್ ಮಾಡಿದ್ದಾರೆ ದಟ್ ಅವರು ಥ್ಯಾಂಕ್ಫುಲಿ ಅವರು ಮಿಲಾನ್ಸ್ ಎಲಿಕ್ಸರ್ ಯೂಸ್ ಮಾಡ್ತಾ ಇದ್ರು, ಅದಕ್ಕೆ ಅವರಿಗೆ ಇವಾಗ ಅಷ್ಟು ಹೇರ್ ಫಾಲ್ ಇಲ್ಲ. ಪ್ಲಸ್ ಇನ್ನೂ ಸ್ವಲ್ಪ ಜನ ಮೆಸೇಜ್ ಮಾಡಿರೋದು ಕೋವಿಡ್ ಆದಮೇಲೆ ತುಂಬ ಹೇರ್ ಫಾಲ್ ಇತ್ತು, ಅವ್ರು ಯಾರಿಗೋ ರೆಕಮೆಂಡ್ ಮಾಡಿದ್ದು, ಸೊ ಅವರು ಎಲಿಕ್ಸರ್ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ರು, ಅದಕ್ಕೆ ಅವ್ರಿಗೆ ಹೇರ್ ಫಾಲ್ ಕಮ್ಮಿ ಆಗಿದೆ ಅಂತ. ಸೊ ನಿಮಗೆ ಕೋವಿಡ್ ಹೇರ್ ಫಾಲ್ ಪ್ರಾಬ್ಲಮ್ ಇದೆ ಅಂತ ಅಂದರೆ ಎಲಿಕ್ಸರ್ ಅಥವಾ ರೇಡಿಯಂಟ್ ನಿಮ್ಗೆ ಯಾವ್ದು ಸೂಟ್ ಆಗುತ್ತೆ ಅದನ್ನು ಯೂಸ್ ಮಾಡಿ. ಡಿಫ್ರೆನ್ಸ್ ಏನು ಅಂದರೆ ಎಲಿಕ್ಸರ್ ಒಂದು ಸ್ವಲ್ಪ ಥಿಕ್ ಇದೆ, ಸೊ ನಿಮ್ಮ ಹೇರ್ ಥಿಕ್ ಇದ್ದರೆ ಅದನ್ನು ಆರಾಮ್ಸೆ ಹಚ್ಕೋಬೋದು. ರೇಡಿಯಂಟ್ ತುಂಬ ಥಿನ್ ಲೈಟ್ ವೇಟ್ ಆಯಿಲ್, ಸೊ ನಿಮಗೆ ಸಣ್ಣ ಕೂದಲಿದ್ರೆ ಸ್ಟ್ರೇಟ್ ಕೂದಲಿದ್ರೆ ನಿಮಗೆ ಹೆವಿ ಆಯಿಲ್ ಇಷ್ಟ ಆಗಲ್ಲ, ಎಣ್ಣೆ ಅನಿಸುತ್ತೆ, ಸೊ ಅದಕ್ಕೆ ರೇಡಿಯಂಟ್ ಯೂಸ್ ಮಾಡ್ಕೋಬೋದು. ಎರಡರಲ್ಲೂ ಸೇಮ್ ಬೆನಿಫಿಟ್ ಇದೆ, ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ, ಡ್ಯಾಂಡ್ರಫ್ ಕಂಟ್ರೋಲ್ ಆಗುತ್ತೆ, ತುಂಬ ಎಲ್ಲ ಬೆನಿಫಿಟ್ಸ್ ಎರಡರಲ್ಲೂ ಇದೆ. ಲೈಫ್ ಏನೇ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ತೊಗೊಂಡು ಬಂದರೂ ಡಿಸಪಾಯಿಂಟ್ ಆಗಬೇಡಿ. ನಿಮಗೆ ಏನೇ ಅಚೀವ್ ಮಾಡೋಕ್ಕೆ ಅಂತ ಯೋಚನೆ ಮಾಡಿರ್ತೀರ, ಅದು ಆಗಿಲ್ಲ ಅಂತ ಅಂದರೆ ಆಬ್ವಿಯಸ್ಲಿ ಒಂಥರ ಡಿಪ್ರೆಸ್ ಫೀಲ್ ಆಗುತ್ತೆ. ಬಟ್ ನಮ್ಮ ಎಲ್ಲರ ಒಳಗಡೆ ಒಂದೊಂದು ಟ್ಯಾಲೆಂಟ್ ಇರುತ್ತೆ, ಸೊ ಅದನ್ನು ಯೂಸ್ ಮಾಡ್ಕೊಂಡು ನಿಮ್ಮ ಹಾಬಿನೇ ಯೂಸ್ ಮಾಡಿಕೊಂಡು ಒಂದೇನೋ ದೊಡ್ಡದು ಮಾಡ್ಕೋಬೋದು. ಸೊ ಬರೀ ಇದಾಗಿಲ್ಲ, ಇದೊಂದೇ ಆಗಿಲ್ಲ ಅಂತ ಅನ್ಕೊಳ್ಳೋದು, ಏನೋ ಒಂದು ಚಿಕ್ಕ ಟ್ಯಾಲೆಂಟ್ ಇರುತ್ತೆ, ಆ ಟ್ಯಾಲೆಂಟ್ನ ಯೂಸ್ ಮಾಡ್ಕೊಳ್ಳಿ. ಬರೀ ಒಂದು ಕ್ಯಾಂಡಲ್ ಮಾಡೋದ್ರಲ್ಲಿ ಎಷ್ಟೊಂದು ಜನ ಒಂದು ಬಿಸ್ನೆಸ್ ಇಷ್ಟು ದೊಡ್ಡ ಬಿಸ್ನೆಸ್ ಮಾಡಿದ್ದಾರೆ. ಸೊ ಒಂದು ಚಿಕ್ಕ ಹಾಬಿಯಿಂದಾನೇ, ಒಂದು ಚಿಕ್ಕ ಇಂಟ್ರೆಸ್ಟ್, ಹಾಬಿ ಅನ್ನೋಕ್ಕಿಂತ ಒಂದು ಚಿಕ್ಕ ಇಂಟ್ರೆಸ್ಟಿಂದಾನೇ ಏನೋ ಒಂದು ದೊಡ್ಡದು ಮಾಡ್ಕೋಬೋದು. ನಿಮ್ಮ ಹಾಬಿನ ಪರ್ಸ್ಯೂ ಮಾಡೋದು, ನಿಮ್ಮ ಇಂಟ್ರೆಸ್ಟ್ನ ಪರ್ಸ್ಯೂ ಮಾಡೋದು, ಏನೋ ಒಂದು ಲೈಫಲ್ಲಿ ಮೋಟಿವೇಶನ್ ಇಟ್ಕೊಂಡು ಮುಂದೆ ಹೋಗೋದನ್ನ ಯಾವತ್ತೂ ಮರಿಬೇಡಿ. ಬಿಕಾಸ್ ಎವ್ರಿಬಡೀಸ್ ಲೈಫ್ ಶುಡ್ ಹ್ಯಾವ್ ಅ ಪರ್ಪಸ್, ಎವ್ರಿಬಡೀಸ್ ಲೈಫ್ should give you happiness at the end of the day in whatever you do. So ಆ ಖುಷಿನ ಹುಡ್ಕೊಂಡು ಹೋಗ್ಬಿಟ್ಟು just be happy in whatever you do ಅಷ್ಟೇ.